ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಸುಂದರಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ನಿಜ ಪದ ನಯನ ದಿಯೇ ಮನ ರಾಮ ಪದ ಕಮಲ ಲೀನ ಪರಮ ದುಃಖಿ ಭಾ ಪವನ ಸುತ देखी जानकी दीन तरु पल्लव महु रहा लुकाई करई विचार करो का भाई तेहि अवसर रावनु तह आवा संग नारी बहु किए बनावा बहु विधि खल सीतहि समुझावा साम दान भय भेद देखावा कह रावनु सुनु सुमुखी सयानी मंदोदरी आदि सब रानी तव अनुचरी करवु पन मोरा एक बार बिलोकु मम ओरा तृण धरी ओट कहती बैदेही सुमीरी अवधपति परम सनेही सुनु दस मुख कद्योत प्रकाशा कबहु की नलिनी करई बिकासा अस मन समझू कहती जानकी खल सुधी नहीं रघुबीर बानकी सठ सूने हरि आ नहीं मोही अधम निलज्ज लाज नहीं तोही. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ವಿಭೀಷಣನಿಂದ ಸೀತೆಯ ಸುಳುವು ತಗೊಂಡ ಮೇಲೆ ಹನುಮಂತ ಏನು ಮಾಡ್ತಾನೆ, ಅಶೋಕವನಕ್ಕೆ ಹೋಗಿ ಸೀತೆಯನ್ನು ನೋಡ್ತಾನೆ. ಅವಳ ಶರೀರವೆಲ್ಲ ಕ್ಷೀಣವಾಗಿ ಹೋಗಿತ್ತು, ತಲೆ ಕೂದಲು ಜಡೆ ಕಟ್ಕೊಂಡ್ಬಿಟ್ಟಿತ್ತು, ಆಮೇಲೆ ಒಂದೇ ಜಡೆ ಥರ ಆಗೋಗಿತ್ತು. ಅವಳು ನಿರಂತರವಾಗಿ ಆ ರಾಮನ ಗುಣವನ್ನ ಸ್ಮರಣೆ ಮಾಡ್ಕೊಳ್ತಾ ಅವನ ಬಗ್ಗೆನೇ ಅವಳು ಸ್ಮರಿಸ್ತಾ ಇದ್ಲು. ಜಾನಕಿಯ ದೃಷ್ಟಿ ಎಲ್ಲಿತ್ತು ಅಂತಂದರೆ ತನ್ನ ಕಾಲುಗಳ ಮೇಲೆ ನಿಟ್ಟಿತ್ತು. ಅಂದರೆ ಅವಳು ತಲೆ ಬಗ್ಗಿಸ್ಕೊಂಡು ತನ್ನ ಕಾಲನ್ನೇ ನೋಡಿಕೊಂಡು ಅವಳ ಮನಸ್ಸು ಶ್ರೀರಾಮನ ಚರಣಗಳಲ್ಲೇ ಲೀನವಾಗಿತ್ತು. ದೀನ ದುಃಖಿತೆಯಾದಂತಹ ಸೀತಾದೇವಿಯನ್ನು ನೋಡಿ ಪಾವಮಾನಿ ಏನು ಮಾಡ್ತಾನೆ ಅಂದರೆ ಏನು, ಪವಮಾನ ಅಂದರೆ ಹನುಮಂತ, ಅವನಿಗೆ ತುಂಬ ದುಃಖ ಆಗುತ್ತೆ. ನೋಡಿ, ಇಲ್ಲಿವರೆಗೂ ಸೀತೆ ಎಲ್ಲಿದ್ಲು, ಹೇಗಿದ್ದಾಳೆ ಅನ್ನುವಂಥ ದರ್ಶನದ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೀತಾದೇವಿಯನ್ನ ಹನುಮಂತ ದರ್ಶಿಸೋ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ರಾವಣ ಹೇಗೆ ಸೀತೆಗೆ ಬೆದರಿಸ್ತಾನೆ ಮತ್ತು ಸೀತೆ ಹೇಗೆ ಎಚ್ಚರಿಕೆಯನ್ನು ಕೊಡ್ತಾಳೆ ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ. ಹನುಮಂತ ಏನು ಮಾಡ್ದ, ಮರದ ಮೇಲೆ ಎಲೆಗಳ ಮಧ್ಯದಲ್ಲಿ ಅಡುಕೊಂಡು ಕೂತ್ಕೊಂಡಿರ್ತಾನೆ. ಯಾಕೆ ಅಂತಂದರೆ ಅವಳು ಎಲ್ಲಿ ನೋಡಿದ್ರೆ ಹೆದರ್ಕೊಂಡ್ಬಿಡ್ತಾಳೋ ಅಂತ. ಯಾಕಂದರೆ ರಾಕ್ಷಸರ ಮಧ್ಯದಲ್ಲೇ ಇರ್ತಾಳಲ್ವ ಅವಳು, ಅದಕ್ಕೋಸ್ಕರ ಅಲ್ಲಿ ಕೂತ್ಕೊಂಡು ಅಯ್ಯೋ ಈಕೆಯ ದುಃಖವನ್ನು ನಾನು ಹೇಗೆ ದೂರ ಮಾಡಲಿ ಅಂತಂದ್ಬಿಟ್ಟು ಅವನು ಆಲೋಚನೆ ಮಾಡ್ತಾ ಇದ್ದಾನೆ. ಯಾಕೆ ಅಂತಂದರೆ ಅವನಲ್ಲಿ ಬೇಕಾದಷ್ಟು ಶಕ್ತಿ ಇದೆ, ಬೇಕಾದರೆ ಈಗಲೇ ಆ ರಾಕ್ಷಸರನ್ನೆಲ್ಲ ಕೊಂದು ಸೀತೆಯನ್ನು ಕರ್ಕೊಂಡು ಹೋಗುವಷ್ಟು ಅವನಿಗೆ ತಾಕತ್ತಿದೆ. ಆದರೆ ಜಾಂಬವಂತರು ಏನು ಹೇಳಿರ್ತಾರೆ, ನೀನು ಹೋಗಿ ಸುಮ್ಮನೆ ಅವಳು ಎಲ್ಲಿದ್ದಾಳೆ ಏನು ನೋಡಿಕೊಂಡು ಆ ಸುಳುವಿನ ತಗೊಂಡು ಬಂದು ಇಲ್ಲಿ ಕೊಡಬೇಕು, ಅಷ್ಟೇ ಕೆಲಸ ಮಾಡಬೇಕು, ಬೇರೆದನ್ನೆಲ್ಲ ರಾಮ ಮಾಡ್ಕೊಳ್ತಾನೆ ಅಂತ ಹೇಳಿರ್ತಾರಲ್ಲ. ಅಂದರೆ ಕೆಲವೊಂದು ಸರಿ ನಮ್ಮ ಜೀವನದಲ್ಲಿ ನಾವು ಕೂಡ ಇಂಥ ಪರಿಸ್ಥಿತಿಯಲ್ಲಿ ಇರ್ತೀವಿ. ಅಂದರೆ ನಾವು ಏನೋ ಒಂದು ಘಟನೆ ಆಗ್ತಾ ಇರೋದು ನೋಡಿದ್ರೂ ಕೂಡ ನಮಗೆ ಆ ಘಟನೆಯನ್ನು ಸಾಲ್ವ್ ಮಾಡುವಂಥ ಒಂದು ತಾಕತ್ತಿದ್ರೂ ಕೂಡ ನಾವು ಏನೂ ಮಾಡದೇ ಇರುವಂಥ ಪರಿಸ್ಥಿತಿಯಲ್ಲಿ ಇರ್ತೀವಿ. ಅವಾಗ ಎಷ್ಟು ನಮಗೆ ಒಳಗಡೆಯಿಂದ ಹಿಂಸೆ ಆಗ್ತಾ ಇರುತ್ತಲ್ವ. ನನ್ನನ್ನು ಬಿಟ್ಟರೆ ಈಗಲೇ ನಾನು ಅದನ್ನು ಸರಿ ಮಾಡಿಬಿಡ್ತೀನಿ ಅನ್ನುವಂಥ ಒಂದು ಇದರಲ್ಲಿ ಇರ್ತೀವಿ. ಆದರೂ ಕೂಡ ನಾವು ಏನೂ ಮಾಡೋಕ್ಕಾಗಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಇಲ್ಲಿ ಹನುಮಂತನ ಪರಿಸ್ಥಿತಿ ಕೂಡ ಈಗ ಅದೇ ರೀತಿ ಇದೆ. ಅದೇ ಸಮಯಕ್ಕೆ ಸರಿಯಾಗಿ ಲಂಕೇಶ್ವರನಾದಂತಹ ರಾವಣ ಏನು ಮಾಡ್ದ, ಬೇರೆ ಬೇರೆ ರೀತಿಯಲ್ಲಿ ಶೃಂಗಾರ ಮಾಡಿಕೊಂಡು ಅನೇಕ ಸುಂದರ ಲಲನಾಮಣಿಗಳ ಜೊತೆ ಅಲ್ಲಿಗೆ ಬರ್ತಾನೆ. ಅಂದರೆ ಈಗ ಅವಳನ್ನ ಇಂಪ್ರೆಸ್ ಮಾಡಬೇಕಲ್ಲ ಸೀತೆಯನ್ನು, ಅದಕ್ಕೆ ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರ್ತಾನೆ. ಆ ದುರುಳ ರಾವಣ ಸೀತಾದೇವಿಗೆ ಬೇಕಾದಷ್ಟು ರೀತಿಯಲ್ಲಿ ಸಮಾಧಾನವಾಗಿ ಹೇಳ್ತಾನೆ, ನನ್ನನ್ನು ಒಪ್ಕೊ ನೀನು, ಹಾಗೆ ಹೀಗೆ ಅಂತ ಅವಳಿಗೆ ಹೇಳ್ತಾನೆ. ಸಾಮ ದಾನ ಭಯ ಭೇದ ಎಲ್ಲ ಉಪಾಯಗಳಿಂದ ಅವಳನ್ನು ತನ್ನವಳಾಗಬೇಕು ಅವಳು, ಆ ರೀತಿ ಎಲ್ಲ ರೀತಿಯೂ ಪ್ರಯತ್ನ ಮಾಡ್ತಾನೆ. ಮತ್ತು ಹೇಳ್ತಾನೆ, ಎಲೆ ಸುಮುಖಿಯೇ ಬುದ್ಧಿಮತಿಯೇ ಕೇಳು, ನೀನು ಬುದ್ಧಿವಂತಳು ಅಂತ ನಾನು ತಿಳ್ಕೊಂಡಿದ್ದೀನಿ, ಅದರಿಂದ ಕೇಳು,
ಮಂಡೋದರಿಯೇ ಮೊದಲಾದ, ಅಂದರೆ ಆ ಮಂಡೋದರಿಯನ್ನು ಬಿಟ್ಟು ಬೇಕಾದಷ್ಟು ಅವನಿಗೆ ರಾಣಿಯರಿರ್ತಾರೆ. ಆ ಎಲ್ಲ ರಾಣಿಯರನ್ನೂ ಕೂಡ ನಿನ್ನ ಸೇವಕರನ್ನಾಗಿ ನೇಮಿಸ್ಬಿಡ್ತೀನಿ ನಾನು. ಯಾಕಂದರೆ ಇದನ್ನು ನಾನು ಪ್ರತಿಜ್ಞೆ ಮಾಡಿ ಹೇಳ್ತೀನಿ ಆಯಿತಾ. ನೀನು ಒಂದು ಸರಿ ನನ್ನ ಕಡೆ ನೋಡು ಅಂತಂದ್ಬಿಟ್ಟು ಅವಳು ತಲೆ ಎತ್ತಿ ನೋಡೋದು ಇಲ್ಲ ರಾವಣನನ್ನು. ಅದಕ್ಕೋಸ್ಕರ ಮಂಡೋದರಿ ಕೂಡ ನಿನ್ನ ಸೇವೆ ಮಾಡಬೇಕು, ಆ ರೀತಿ ನಾನು ಮಾಡ್ತೀನಿ. ಸೊ ನೀನು ನನ್ನನ್ನು ಒಪ್ಕೋ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಜಾನಕಿ ದೇವಿ ತನ್ನ ಪ್ರಾಣೇಶ್ವರನಾದಂತಹ ಶ್ರೀರಾಮನನ್ನು ಸ್ಮರಣೆ ಮಾಡಿಕೊಂಡು ಒಂದು ಹುಲ್ಲು ಕಡ್ಡಿಯನ್ನು ಅವನ ಎದುರು ಅಡ್ಡ ಇಟ್ಟು ಹೇಳ್ತಾಳೆ, ಎಲವೋ ದಶಾನನ ಕೇಳು, ಮಿಣುಕು ಹುಳು ಇದೆಯಲ್ಲ, ಅಂದರೆ ಮಿಂಚು ಹುಳು ಅಂತ ಹೇಳ್ತೀವಲ್ವ, ಅದರ ಬೆಳಕಿನಿಂದ ಎಲ್ಲಾದರೂ ಕಮಲ ಅರಳುತ್ತಾ? ಕಮಲದ ಹೂ ಅರಳೋದು ಯಾವ ಒಂದು ಬೆಳಕಿನಿಂದ ಹೇಳಿ? ಸೂರ್ಯನ ಬೆಳಕಿನಿಂದ. ಆದರೆ ಮಿಂಚು ಹುಳು ಮಿನುಗುತ್ತಲ್ವಾ, ಆಗ ಅದ್ರ ಬೆಳಕು ಬರುತ್ತಲ್ಲ, ಅದರಿಂದ ಏನಾದರೂ ಕಮಲದ ಹೂ ಅರಳುತ್ತಾ? ನೀನು ಮಿಂಚು ಹುಳು ಹಾಗೆ ಅಂತ ತಿಳ್ಕೋ ದುಷ್ಟ. ಶ್ರೀ ರಘುವೀರನ ಬಾಣದ ಮಹಿಮೆ ನಿನಗಿನ್ನೂ ಗೊತ್ತಿಲ್ಲ. ಎಲೆ ಅಧಮನೆ, ನೀಚನೆ, ನಿರ್ಲಜ್ಜನೆ. ಅಂದರೆ ನೋಡಿ ಎಂಥ ಮಾತುಗಳನ್ನು ಹೇಳ್ತಾ ಇದ್ದಾಳೆ. ನೀನು ಅಧಮ, ಕೆಳಗಡೆ ಬಿದ್ದೋಗಿರುವಂಥವನು, ನೀಚ ನೀನು, ಲಜ್ಜೆ ಅಂದರೆ ಮಾನ ಮರ್ಯಾದೆ ಇಲ್ಲದೆ ಇರೋನು, ಯಾರು ಇಲ್ಲದೆ ಇದ್ದಾಗ, ನಾನು ಒಂಟಿಯಾಗಿದ್ದಾಗ ನನ್ನನ್ನು ಕದ್ದು ತಂದಿದೀಯ ನೀನು, ನಿನಗೆ ನಾಚಿಕೆ ಇಲ್ವಾ ಅಂತಂದ್ಬಿಟ್ಟು ಕೇಳ್ತಾಳೆ. ಯಾಕಂದರೆ ಲಕ್ಷ್ಮಣ ಇದ್ದ, ಅವನನ್ನು ಕೂಡ ಕಳಿಸ್ಬಿಟ್ಟ. ಅವನಿಗೆ ಏನೋ ಒಂದು ಉಪಾಯ ಮಾಡಿ ಅವನು ಅಲ್ಲಿಂದ ಹೋಗೋ ಹಾಗೆ ಮಾಡಿ, ನಾನು ಒಬ್ಬಳೇ ಇದ್ದಾಗ ಒಬ್ಬ ಹೆಣ್ಣನ್ನು ಕದ್ದು ತಂದಿದೆಯಲ್ಲ, ನೀನೆಂಥ ವೀರ ಇರ್ಬೋದು, ನಿನಗೆ ನಾಚಿಕೆ ಇಲ್ಲ, ನಿನಗೆ ಮರ್ಯಾದೆ ಇಲ್ಲ, ಮಾನ ಇಲ್ಲ ಅಂತ ಅವಳು ಬೈತಾ ಇದ್ದಾಳೆ ರಾವಣನನ್ನು. ಮುಂದೆ ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.